ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಸೂರ್ಯ ಭಗವಾನನು ನಮಗೆ ಪಂಚಭೂತಗಳಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸುವಂಥ ಭಗವಂತನು ನಮಸ್ಕಾರ ಪ್ರಿಯ. ಯಾವಾಗಲೂ ಅಷ್ಟೇ ನಾವು ನಮಸ್ಕಾರ ಮಾಡಿ ಭಗವಂತನಿಗೆ ಓಂ ಸೂರ್ಯ ದೇವಾಯ ನಮಃ ಈ ರೀತಿ ಹೇಳ್ಕೊಂಡಾಗ ನಮ್ಮ ಎಷ್ಟೇ ದೊಡ್ಡ ಕೆಲಸಗಳಿದ್ದರೂ ಕೂಡ ನಮಗೆ ಇಂಟರ್ವ್ಯೂಗೆ ಹೋಗಬೇಕು ಭಯ ಆಗ್ತಾ ಇದೆ ಅಂತ ಹೇಳಿದ್ರು, ಕೆಲಸಗಳು ನಮಗೆ ಸಿಗ್ತಾ ಇಲ್ಲ, ನಮಗೆ ಕಾನ್ಫಿಡೆಂಟ್ ಲೆವೆಲ್ಲೇ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಬಿಲ್ಡ್ ಆಗಬೇಕು, ನಾವು ತುಂಬ ಚೆನ್ನಾಗಿ ಪ್ರಭುತ್ವದ ಕೆಲಸಗಳು ಅನ್ನೋದೇ ಇರುತ್ತೆ, ಅದು ಚೆನ್ನಾಗಿ ಆಗಬೇಕು ಅನ್ನುವಂಥವರು ತಪ್ಪದೆ ರಥಸಪ್ತಮಿಯ ದಿನ ಮಿಸ್ ಮಾಡಿಕೊಳ್ಳದೆ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಏಕೆಂದರೆ ಸೂರ್ಯ ಭಗವಾನನು ಪ್ರತ್ಯಕ್ಷವಾಗಿ ಕಾಣಿಸುವಂಥ ಭಗವಂತನು ಅರ್ಘ್ಯ ಬಿಟ್ಟು ನಾವು ನಮಸ್ಕಾರ ಮಾಡಿದ್ರೆ ಸಾಕು. ವಿಶೇಷವಾದ ಪೂಜೆ ಪುನಸ್ಕಾರಗಳು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ರಥಸಪ್ತಮಿಯ ದಿನ ತಪ್ಪದೆ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಯಾವಾಗಲೂ ಪ್ರತಿನಿತ್ಯ ಕೂಡ ನಾವು ಅರ್ಘ್ಯ ಬಿಟ್ಟು ನಮಸ್ಕಾರ ಮಾಡೋದ್ರಿಂದ ಎಷ್ಟೇ ಕಾಯಿಲೆಗಳಿದ್ದರೂ ಕೂಡ ನಮಗೆ ಬೇಗನೆ ಗುಣಮುಖರಾಗ್ತೀವಿ, ಹಾಗೂ ಬರೋದಿಲ್ಲ. ಹೊಸದಾಗಿ ನಮಗೆ ತುಂಬ ಭಯ ಪಡ್ತಾ ಇರ್ತಾರೆ, ಅಪ್ಪ ಕಾಯಿಲೆ ಕಸಾಲೆಗಳು ಬರಬಾರ್ದು, ಚೆನ್ನಾಗಿರಬೇಕು ಅಂತಹವ್ರು ಎಲ್ಲರೂ ಕೂಡ ಈ ದಿನಗಳಲ್ಲಿ ಮಿಸ್ ಮಾಡಿಕೊಳ್ಳದೆ ನೀವು ಅರ್ಘ್ಯವನ್ನು ಬಿಡಿ, ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ, ನಮಸ್ಕಾರ ಮಾಡಿ. ಎಷ್ಟೋ ಸಮಯ ನಾವು ಯಾವುದ್ಯಾವುದಕ್ಕೂ ಕೂಡ ವ್ಯರ್ಥ ಮಾಡಿಬಿಡ್ತೀವಿ. ಆದರೆ ಬೆಳಗ್ಗೆ ಎದ್ದ ಕೂಡಲೇ ಈ ಪರಿಹಾರಗಳನ್ನು, ಅದು ರಥಸಪ್ತಮಿಯ ದಿನ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಜೀವನದಲ್ಲಿ ತುಂಬ ಸಂತೋಷವಾಗಿರಬಹುದು. ಏನೋ ಒಂದು ಕಠಿಣ ಪರಿಸ್ಥಿತಿಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಅನ್ನುವಂಥವರು ಕೂಡ ಪೂರ್ತಿಯಾಗಿ ಅದರಿಂದ ಹೊರಗಡೆ ಬರಬೇಕು ಅನ್ನುವಂಥವರು ಈ ರೀತಿಯ ಪರಿಹಾರಗಳನ್ನು ಮಾಡಿ. ಹಾಗೆ ಅರ್ಘ್ಯ ಬಿಡಬೇಕಾದ್ರೆ ಒಂದೊಂದು ವಸ್ತುವನ್ನು ಕೂಡ ಒಂದೊಂದು ಕೆಲಸಕ್ಕಾಗಿ ನಾವು ಮಾಡಿಕೊಳ್ಬಹುದು. ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥವರು ಈ ಕೆಂಪು ಕಲ್ಲರಲ್ಲಿ ಇರುವಂಥ ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಕೆಂಪು ಹೂಗಳು ಅಥವಾ ಕೆಂಪು ಬಣ್ಣದಲ್ಲಿರುವಂಥ ಕುಂಕುಮವನ್ನು ನೀವು ನೀರಲ್ಲಿ ಹಾಕಿ ಸಂಕಲ್ಪ ಮಾಡಿಕೊಂಡು ಅರ್ಘ್ಯ ಬಿಡೋದ್ರಿಂದ ಬೇಗನೆ ಚೆನ್ನಾಗಿರುತ್ತೆ. ಹಾಗೂ ಯಾಕೋ ನಮಗೆ ಭಯ ತುಂಬ ಆಗ್ತಾಯಿದೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿರಬೇಕು, ನಮ್ಮ ಮನೆಯ ವಾತಾವರಣ ತುಂಬ ಖುಷಿಯಾಗಿರಬೇಕು, ಯಾವುದೇ ಜಗಳಗಳಾಗಬಾರ್ದು ಅನ್ನುವಂಥವರು ಕೂಡ ಬೆಲ್ಲವನ್ನು ಹಾಕಿ ನೀವು ಅರ್ಘ್ಯವನ್ನು ಬಿಡಿ. ನಮಸ್ಕಾರ ಮಾಡಿ ಕೇಳಿಕೊಂಡು ಭಗವಂತನಿಗೆ ದೊಡ್ಡೋರು ನಾವು ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡೋದ್ರಿಂದ ಚಿಕ್ಕ ಮಕ್ಕಳು ಕೂಡ ಅದನ್ನು ನೋಡಿ ಕಲ್ತ್ಕೊಳ್ತಾರೆ. ಪ್ರತಿನಿತ್ಯ ಮಾಡಬಹುದು, ಆದರೆ ಕೆಲವೊಬ್ಬರಿಗೆ ಸಮಯದ ಅಭಾವ ಹೀಗೆ ಹಾಗೆ ಅಂತ ಎಲ್ಲ ಹೇಳ್ಕೊಳ್ತಾರೆ. ಆದರೆ ಈ ದಿನ ತಪ್ಪಿಸದೆ ಮಾಡ್ಕೊಳ್ಳಿ. ಸೂರ್ಯನ ಕಿರಣಗಳನ್ನು, ಅದರ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಈ 2 ಗಿಡಗಳು ತುಂಬಾ ವಿಶೇಷವಾಗಿರುತ್ತೆ. ಅಂದರೆ ನಾವು ಎಕ್ಕದ ಗಿಡ ಹೇಳ್ತೀವಲ್ವ, ಇದರ ವಿಶೇಷತೆ ಆ ಎಲೆಗಳನ್ನು ತಗೊಂಡು ಬಂದಿದ್ದೆ, 7 ಎಲೆಗಳನ್ನು ತಗೊಂಡು ಬಂದಿದ್ದೆ. ಸ್ನಾನಕ್ಕೆ ನೀವು ಇಟ್ಕೊಳ್ಳಿ ಸ್ನೇಹಿತರೆ. ತಲೆ ಮೇಲೆ ಹಾಗೂ ಭುಜದ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ಎಷ್ಟೇ ದೊಡ್ಡ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದನ್ನು ನಾವು ದೂರ ಮಾಡಿ ಆರೋಗ್ಯವಂತರಾಗಿ ಇರುವಂತೆ ಈ ಎಕ್ಕದ ಎಲೆಗಳು ಸಹಾಯವನ್ನು ಮಾಡುತ್ತೆ. ಎಳಚಿ ಹಣ್ಣು ಬರುತ್ತಲ್ವ, ಅದನ್ನು ಕೂಡ ನೀವು ಒಂದು 7 ತಗೊಂಡು ಬಂದಿದೆ. ಈ ರೀತಿ ಇವುಗಳಲ್ಲಿ ಯಾವುದಾದ್ರೂ 2 ತಗೊಂಡು ಬಂದಿದೆ. ತಲೆ ಮೇಲೆ ಭುಜದ ಮೇಲೆ ಇಟ್ಟು ಸ್ನಾನ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿರುತ್ತೆ. ಎಲ್ರಿಗೂ ಕೂಡ ಈ ರೀತಿಯ ಒಂದು ಮಾಡ್ಕೊಳ್ಬೇಕು ಅನ್ನೋದು ಆಸೆ ಇದ್ದರೂ ಕೂಡ ಕೆಲವೊಂದು ಸಮಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಹವರು ಇನ್ನೂ ಈಸಿಯಾಗಿ ಸ್ನಾನದ ನೀರಿಗೆ ಏನೆಲ್ಲ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪದೋಷಗಳು, ಹಾಗೆ ನಾವು ಮಾಡಿದಂಥ ಏನೋ ಗೊತ್ತೋ ಗೊತ್ತಿಲ್ಲದೋ ತಪ್ಪುಗಳು ಮಾಡಿದರೂ ಕೂಡ ಅವುಗಳನ್ನು ದೂರ ಮಾಡ್ಕೊಳ್ಬಹುದು. ಈ ದಿನ ಆ ಸ್ನಾನಕ್ಕೆ ಅಷ್ಟೊಂದು ವಿಶೇಷತೆ ಅನ್ನೋದು ಇರುತ್ತೆ. ಭಾನುವಾರ ಆಗಿರೋದ್ರಿಂದ ಸುಮಾರು ಜನ ಸ್ವಲ್ಪ ಲೇಟಾಗಿ ಎದ್ದೇಳುವಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ. ಅಂತಹವರು ನೀವು ಈ ದಿನ ಬೇಗ ಎದ್ದು ಸ್ನಾನ ಮಾಡಿ ಹಾಗೂ ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ದಿನ ಎಷ್ಟು ಚೆನ್ನಾಗಿರುತ್ತೆ. ಈ ವರ್ಷ ಪೂರ್ತಿ ನಮಗೆ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕಂದರೆ ಸೂರ್ಯ ಭಗವಾನನು ಹುಟ್ಟಿದಂಥ ಈ ದಿನ ನಾವು ಗೋಧಿಯನ್ನು ಯಾರಿಗಾದರೂ ಸಾಧ್ಯ ಆದರೆ ದಾನ ಮಾಡಬಹುದು. ಇಲ್ಲಾಂದರೆ ಮನೆಗೆ ಗೋಧಿಯನ್ನು ಕೊಂಡ್ಕೊಂಡು ಬನ್ನಿ, ನಿಮ್ಮ ಶಕ್ತಿಯ ಅನುಸಾರ. ಇಷ್ಟೇ ತಗೊಂಡು ಬರಬೇಕು ಅಂತಿಲ್ಲ, ಸ್ವಲ್ಪನಾದರೂ ತಗೊಂಡು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ದಿನ ನೋಡಿ, ನಾವು ಸ್ನಾನದ ನೀರಿಗೆ
ನಾನು ಫಸ್ಟೇ ತಿಳಿಸಿದೆ, ಈ ಎರಡು ಗಿಡಗಳಲ್ಲಿ ಅಂದರೆ ಎಕ್ಕದ ಗಿಡ ಹಾಗೂ ಎಳಚಿ ಗಿಡದ ಈ ಎರಡು ಗಿಡಗಳಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಸೂರ್ಯ ಭಗವಾನನ ಕಿರಣಗಳು ಏನಿರುತ್ತೆ ನೋಡಿ, ಅದನ್ನು ಹಿಡಿದಿಟ್ಟುಕೊಂಡಿರುವಂಥ ಶಕ್ತಿ ಈ ಗಿಡಕ್ಕೆ ಇರೋದರಿಂದ ಪ್ರಕೃತಿಯಲ್ಲಿ ನಮಗೆ ತುಂಬಾ ಆಶೀರ್ವಾದ ಅನ್ನೋದು ಕೊಡುವಂಥ ಗಿಡಗಳಲ್ಲಿ ಇದು ಎರಡೂ ಗಿಡ ಆಗಿರುತ್ತೆ. ಅದಕ್ಕೆ ಆರೋಗ್ಯವಂತರಾಗಿ ಇರೋದಕ್ಕೆ, ದೀರ್ಘಾಯುಷ್ಯ ಪಡ್ಕೊಳ್ಳೋದಕ್ಕೆ ಈ ಎಲೆ ಕಾಯಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನು ಅರಿಶಿಣವನ್ನು ನೀವು ಒಂದು ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇವುಗಳನ್ನು ಹಾಕಿ ಸ್ನಾನ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವುಗಳನ್ನು ಹಾಕಿ ಸ್ನಾನ ಮಾಡಿ. ಹಾಗೂ ಭಾನುವಾರ ರಥಸಪ್ತಮಿ ಕೂಡಿ ಬಂದಿರೋದ್ರಿಂದ ಏನು ಮಾಡಬೇಕು ಅಂದರೆ ನಿಮ್ಮ ಶಕ್ತಿಯ ಅನುಸಾರ ಚಪ್ಪಲಿ ಹಾಗೂ ಅಂಬ್ರೆಲಾ, ಛತ್ರಿ ಅಂತ ಹೇಳ್ತೀವಲ್ವ, ಛತ್ತರಿಯನ್ನು ದಾನ ಮಾಡೋದರಿಂದ ಎಷ್ಟೋ ನಿಮಗಿರುವಂಥ ದೋಷಗಳು ನಿವಾರಣೆ ಆಗುತ್ತೆ. ಹೌದು ಸ್ನೇಹಿತರೆ, ಈ ದಿನಗಳಲ್ಲಿ ಮುಖ್ಯವಾಗಿ ನಾವು ಮಾಡುವಂಥ ಅಡುಗೆ ಇರುತ್ತೆ ನೋಡಿ, ಅಡುಗೆ ಪದಾರ್ಥಗಳಲ್ಲಿ ಮೈಸೂರು ಬೇಳೆ ಹಾಗೂ ಭೂಮಿಯ ಒಳಗೆ ಬೆಳೆದಿರುವಂಥ ಯಾವುದೇ ತರಕಾರಿಗಳನ್ನು ಈ ದಿನ ತಿನ್ನೋದಕ್ಕೆ ಹೋಗಬೇಡಿ. ಹಾಗೂ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ವ, ಅವುಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಮರದಲ್ಲೂ ಕೂಡ ಕೀಳಬಾರ್ದು ಈ ದಿನಗಳಲ್ಲಿ. ಏಕೆಂದರೆ ನಮಗೆ ತುಂಬ ಆರಾಮಾಗೇ ಇರ್ತೀವಿ. ಇದು ಜಸ್ಟ್ ಅಡುಗೆಗೆ ಬಳಸುವಂಥದ್ದು. ಇದರಲ್ಲಿ ಏನಿದೆ ಅಂತ ತುಂಬ ಜನ ತೆಗೆದು ಬಿಸಾಕ್ಬಿಡ್ತಾರೆ. ಆದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ, ಸಾಲಗಾರರಾಗ್ತೀವಿ. ಬೇಡದೇ ಇರುವಂಥ ಸಮಸ್ಯೆಗಳನ್ನು ನಾವೇ ತಗೊಂಡು ಬಂದು ಇಟ್ಕೊಂಡಂಗೆ ಆಗಿಬಿಡುತ್ತೆ. ಈ ದಿನ ಒಂದಿನ ನಾವು ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ವರ್ಷ ಪೂರ್ತಿ ನೆಮ್ಮದಿಯ ಜೀವನ ಅನ್ನೋದು, ಸುಖ ಸಂತೋಷ ಅನ್ನೋದು ನಮಗೆ ಯಥೇಚ್ಛವಾಗಿ ಸೂರ್ಯ ಭಗವಾನನು ಕೊಡುವಂಥದ್ದು. ಹಾಗೆ ಈ ದಿನ ಮಿಸ್ ಮಾಡಿಕೊಳ್ಳದೆ ನಾವು ಈ ಪರಿಹಾರಗಳ ಜೊತೆ ನೀವು ಸಾಧ್ಯವಾದರೆ ಈ ದಿನ ಪ್ರತ್ಯಕ್ಷವಾಗಿ ನಾವು ದೊಡ್ಡದಾಗಿ ಪೂಜೆಗಳು ಮಾಡ್ಕೊಳ್ಬೇಕು ಅಂತಿಲ್ಲ. ಗೋಧಿಯಿಂದ ಮಾಡಿದಂಥ ಪಾಯಸ ಆಗಿರಬಹುದು, ಅಥವಾ ನೀವು ಅಕ್ಕಿಯಿಂದ ಮಾಡಬಹುದು, ಅಥವಾ ಸೇಮಿಯಾ ಈ ರೀತಿ ಇರೋದರಿಂದ ಪಾಯಸವನ್ನು ಮಾಡಿ ಸೂರ್ಯ ಕಿರಣಗಳು ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಸೂರ್ಯ ಭಗವಾನನಿಗೆ ಪ್ರಸಾದವಾಗಿ ಇಟ್ಟು ಅದನ್ನು ಎಲ್ಲರೂ ಕೂಡ ಅದನ್ನು ಮತ್ತೆ ಸ್ವಲ್ಪ ಸ್ವಲ್ಪ ಮನೆಯವರೆಲ್ಲರೂ ಕೂಡ ತಗೊಳ್ಳೋದ್ರಿಂದ ಆರೋಗ್ಯವಂತರಾಗಿ ಇರ್ತೀವಿ. ಈ ಥರ ಮಾಡ್ಕೊಂಡು ನೋಡಿ. ರಥಸಪ್ತಮಿಯ ದಿನ ಎಷ್ಟು ಚೆನ್ನಾಗಿರುತ್ತೆ. ಏನೂ ಆಗಲಿಲ್ಲ ಅಂತ ಹೇಳಿದ್ರೂ ಕನಿಷ್ಠ ಪಕ್ಷ ಒಂದು 2 ನಿಮಿಷ ನಾವು ನಿಂತ್ಕೊಂಡಿದ್ದೆ ಸೂರ್ಯ ಭಗವಾನನಿಗೆ ನಮಸ್ಕಾರವನ್ನು ಮಾಡ್ತಾ ಓಂ ಸೂರ್ಯ ದೇವಾಯ ನಮಃ, ಓಂ ಸೂರ್ಯ ದೇವಾಯ ನಮಃ ಈ ರೀತಿ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಂಬಿಕೆಯಿಂದ ಮಾಡಿದಂಥ ಕೆಲಸಗಳು ಪೂರ್ತಿಯಾಗಿ ನಮಗೆ ಕೈಗೂಡುತ್ತೆ ಅಂತ ಹೇಳಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.